ಸ್ಪೈಸ್ ಮಟನ್ ಚಾಪ್ಸು. ನಾವು ಸೋನು ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾಚ್ಕದವಳೆ ಯಾಕೋ ನಾಚ್ಕೋತಾ ಇದೆಯಾ ಸೋನು? ಸಕ್ಕದಾಗಿದೆ ನಿಜ, ಸೂಪರ್ ಆಗಿದೆ ನಿಜ. ಅಲ್ಲಿ ಕುಕ್ಕರ್ ಎಲ್ಲ ಮಾಡ್ತಾ ಇದೀನಿ, ಇಡ್ಲಿ ತಪ್ಪಲಿ ಮಾಡಿವ ಅಲ್ಲಿ. ಗೈಸ್, ಇವತ್ತು ನಮ್ಮಮ್ಮ ಒಂದು ಅಥೆಂಟಿಕ್ಕಾಗಿ ಗಿಣ್ಣ ಮಾಡೋದು ಯಾವ ಥರ ಹಳ್ಳಿ ಸ್ಟೈಲಲ್ಲಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಏಲಕ್ಕಿ ಮತ್ತು ಒಂದೆರಡು ಲವಂಗ ಮತ್ತು ಗಿಣ್ಣದ ಹಾಲು, ಅದ್ರ ಜೊತೆ ಒಂದು ತಿಕ್ ಮಿಲ್ಕು ಅಂದರೆ ಲೈಕ್ ಗಟ್ಟಿ ಹಾಲು, ಅದಕ್ಕೆ ಒಂದು ತೊಟ್ಟು ವಾಟ್ರ್ ಹಾಕೋಂಗಿಲ್ಲ. ಸೊ ಆಮೇಲೆ ಬೆಲ್ಲ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಸೊ ಇದನ್ನು ಮಿಕ್ಸ್ ಮಾಡಿ ಒಂದು ಕುಕ್ಕರ್ ಎತ್ಕೊಂಡು ಆ ಕುಕ್ಕರಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಸೊ ಅಲ್ಲಿ ಅದನ್ನು ಮಾಡ್ತಾರೆ ನೋಡಿ, ಸ್ಟೀಮಲ್ಲಿ. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಅದರಿಂದ ಈ ಬಾಟ್ಲಲ್ಲಿ ಕಿಣ್ದಲ್ಲಿ ತೊಗೊಂಬಂದವ್ರೆ, ಸ್ಟಿಂಗ್ ಬಾಟ್ಲಲ್ಲಿ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಹೊಡಿತವ್ರೆ. ಮಿಕ್ಸ್ ಮಾಡಿದ್ರೆ ಇಲ್ಲ ಅಂದರೆ ಏನಿಲ್ಲ. ಮುಚ್ಚಬೇಕಾ? ಆಗಿದ್ರೆ ರಾಗಿ ಹುಳ ಹಾಕ್ಬಿಟ್ಟು ಅದಕ್ಕೆ ಗಿಣ್ಣದಲ್ಲಿ ಇಟ್ಬಿಟ್ಟು ಮುಸ್ಕ್ ಹಾಕ್ಬಿಟ್ಟು ಹಾಕು. ಇಲ್ಲಿ ಏನು ತಂದಿಲ್ವಲ್ಲ ಆ ಥರ ಮಾಡ್ತಾ ಇದ್ದೀವಿ. ಅಲ್ಲಿ ಕುಕ್ಕರ್ ಎಲ್ಲ ಮಾಡ್ತಾ ಇದ್ದೀನಿ, ಇಡ್ಲಿ ತಪ್ಪಲಿ ಮಾಡಿವ ಅಲ್ಲಿ. ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ. ರಾಗಿ ಹುಲ್ಲು ಅಲ್ಲಿಂದ ಎತ್ಕೊಬರಕ್ಕಾಗಲ್ವಲ್ಲ ಅಂತ ಎಮ್ಮೆ ಗಿಣ್ಣ. ಸೊ ಇದೆಲ್ಲ ಆದಮೇಲೆ ತೋರಿಸ್ತೀನಿ ಫೈನಲ್ ಆಗಿ ಹೆಂಗೈತಂತ. ಈ ಥರ ಸೊ ಆಗಿದೆ. ಇದನ್ನ ಹಂಗೆ ತಣ್ಣಗಾಗಿ ಬಿಡಬೇಕು. ಸೊ ಆವಾಗ ನೀಟಾಗಿ ಅದೇ ಚಾಕಲ್ಲಿ ಕುಯ್ಯೋದು, ಕೇಕ್ ಥರ ಕಟ್ಟ ಮಾಡ್ಕೊಂಡು ತಿನ್ನೋದು. ಸೊ ಫೈನಲಿ ರೆಡಿ ಆಯಿತು. ಎಮ್ಮಿಯಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ವರ್ಷ ಆಗಿತ್ತು ತಿಂದು. ಸಖತ್ತು ಎಕ್ಸೈಟ್ಮೆಂಟ್. ಆಹಾ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಹೇಗಿದೆ ಹೇಳು? ಹ್ಯಾಪಿ ಬರ್ಡೇ ಟು ಯು. ಹೆಂಗಿದೆ ಅಲ್ಲ, ಒಳ್ಳೆ ಚೀಸ್ ಕೇಕ್ ಥರ. ಅಂದರೆ ಈಸಿಯಾಗಿ ಗೊತ್ತಾಗಬೇಕು ಅಂದರೆ ಚೀಸ್ ಕೇಕ್ ಥರ ಸಕ್ಕತ್ತಾಗಿದೆ ನಿಜ. ತಿಂದೇ ಇಲ್ಲ ಇನ್ನ. ಅಲ್ಲ, ಸ್ಮೆಲ್ ಅಂತೂ ನೆಕ್ಸ್ಟ್ ಲೆವೆಲ್. ನೋಡಿ ಹಿಂಗೆ ಶೇಕ್ ಮಾಡಿದ್ರೆ ಪ್ಲಮ್ ಕೇಕ್ ಎಷ್ಟು ಚೆನ್ನಾಗೈತೆ. ಸೊ ಟೇಸ್ಟ್ ಮಾಡ್ತಾ ಇದೀನಿ. ವಾವ್, ಸೂಪರ್ ಆಗಿದೆ ನಿಜ. ಸೊ ಇವಾಗ ನಾವು ಸೋನು ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೋನು ಅಂದರೆ ನೀವು ಆಲ್ಮೋಸ್ಟ್ ಎಲ್ಲ ಕೆಲವೊಂದು ಬ್ಲಾಗಲ್ಲಿ ನೋಡಿರ್ತೀರ, ತಂಗಿ. ಹೌದು, ಸಿಸ್ಟರ್ ಫ್ರಮ್ ಅನದರ್ ಮದರ್, ಅಂದರೆ ಅಡಾಪ್ಟೆಡ್ ಸಿಸ್ಟರ್ ಥರ. ಹೌದು. ಊಟಕ್ಕೆ ಇನ್ವೈಟ್ ಮಾಡಿದ್ದಾಳೆ. ಸೊ ಪ್ರೆಗ್ನೆಂಟ್ ಇದ್ದಾಳಲ್ಲ, ಸೊ ಇವಳಿಗೆ ಏನೇನು ಇಷ್ಟ ಅಂತ ಕೇಳಿಕೊಂಡು ನೆನ್ನೆನೆ ಇವತ್ತು ಊಟಕ್ಕೆ ಇನ್ವೈಟ್ ಮಾಡಿದ್ದಾಳೆ. ಸೊ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗೈತೆ. ನಮಗೆ ಏನೋ ಹೊಟ್ಟೆ ಹಸ್ತಿಲ್ಲ, ಬಿಕಾಸ್ ಸ್ವಲ್ಪ ಲೇಟಾಗಿ ಟಿಫನ್ ಮಾಡಿದ್ರಿಂದ ಹೊಟ್ಟೆ ಹಸ್ತಿಲ್ಲ. ಸೊ ಇವಾಗ ಅಲ್ಲಿ ಹೋಗಿ ಏನೇನು ವೆರೈಟಿ ಇರುತ್ತೆ, ಯಾವ ಥರ ಇತ್ತು ಊಟ ಅಂತ ಎಲ್ಲ ತೊಗೊತೀನಿ. ಸೊ ಊಟ ಅಂದ ತಕ್ಷಣ ಇವಳಿಗೆ ಇಷ್ಟ, ಏನೇನು ಇಷ್ಟ ಅಂತ ಕೇಳ್ಕೊಂಡೇ ಮಾಡಿರೋದ್ರಿಂದ. ಅಲ್ಲ, ಕ್ಯಾಮ್ರಾ ಆನ್ ಮಾಡಿಲ್ಲ ಇನ್ನು. ಹೌದಾ? ನಾಚ್ಕೋತಾವಳೆ ಯಾಕೋ ನಾಚ್ಕೋತಾ ಇದೆಯಾ ಸೋನು? ನೋಡಿ ಬೈತಾವ್ರೆ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡು ಅಂತ. ನಾಚಿಕೆ ಅಲ್ವಾ ನಿಮಗೆ? ನೀನೇ ಲೇಟ್ ಮಾಡಿ ಟೈಮ್ ಸೆನ್ಸೇ ಇಲ್ಲ. ಬೆಳಗ್ಗೆ 11 ಗಂಟೆಗೆ ತಿಂತಾಳೆ, ಮಧ್ಯಾಹ್ನ 3 ಗಂಟೆಗೆ ತಿಂತಾಳೆ. ರೇಸ್ ಕೋಸ್ಕೋಬೇಕು ಅಂತಿದ್ದೆ. ಯಾರು ಮಾಡಿದ್ ಬಿರಿಯಾನಿ? ಇಬ್ರು ಅವ್ರ ಮೇಲೆ ಇವ್ರು ಹೇಳ್ತಾರೆ, ಇವ್ರ ಮೇಲೆ ಯಾರು ಮಾಡಿದ್ದು? ಕರೆಕ್ಟಾಗಿ ಹೇಳಿ, ಬಿರಿಯಾನಿ ಯಾರು ಮಾಡಿದ್ದು? ಸಕ್ಕತ್ತಾಗಿದೆ.
ಪಕ್ಕ ದೊಣ್ಣೆ ಬಿರಿಯಾನಿ ಥರ 100% ದೊಣ್ಣೆ ಬಿರಿಯಾನಿ, ಅಥೆಂಟಿಕ್ ದೊಣ್ಣೆ ಬಿರಿಯಾನಿ. ಆಂಟಿ ಬಿರಿಯಾನಿ ತಿಂದು ಚೆನ್ನಾಗಿದೆ ಗೈಸ್. ಮಟನ್ ಚಾಪ್ಸು ಇನ್ನೂ ಸ್ವಲ್ಪ ಬೇಬಿ ಬ್ಲೂ ಬೇಡ. ಹಾಂ, ಫುಲ್ ಕೆನೆ ತುಂಬ ಬಿಡಿರಿ. ಈ ಟೈಮಲ್ಲಿ ಎಲ್ಲ ಹಾಕೊಂಡ್ಬಿಡ್ಬೇಕು. ಅದಕ್ಕೆ ಫುಲ್ ದೊಡ್ಡದಾಗ ಹಾಕಿ. ಹಾಂ, ಓಕೆ ಓಕೆ. ಅಷ್ಟಾಗಲೇ ಇರಬೇಕು. ಹಾಂ, ಹಾಕಿ ಆಂಟಿ, ಏನಾಗಲ್ಲ, ದೊಡ್ಡದಾಗ ಹಾಕ್ಬೇಕು. ಹಾಂ, ಅದೇ. ಹಾಂ, ಅದರಲ್ಲಿ ನನ್ನಂತೂ ಗಂಡ ಸಿಗೋಕೆ ಬಿಡು. ಹಾಂ, ತೋರಿಸಿದೆ. ಇಲ್ಲ ಇಲ್ಲ, ಮನೆಗೆ ಹೋಯ್ತೀವಿ. ಹಾಕಿ ಆಂಟಿ, ಫುಲ್ ಹಾಕಿ. ಕಾರ್ಡ್ ತಂದಿಲ್ವಲ್ಲ ಅವರು. ಕಾರ್ಡು ಇದ್ರೆ ಬೆಸ್ಟು, ಲಾಸ್ಟ್ ರಿಪೋರ್ಟ್ ನೋಡ್ತಾರೆ. ಕರೆಕ್ಟ್ ಐತಲ್ಲ, ಹೋಯ್ತೈತಲ್ಲ. ಇಲ್ಲ, ಅವಳ ಕನ್ಫ್ಯೂಸ್ ಆಗ್ಬಿಟ್ಟು ನೀನು ಕರೆಕ್ಟಾಗಿ 2-4 ಹೇಳಿದ್ರೆ ನಾನು 2-4 ನಾನು ಗೆಸ್ಟ್ ಮಾಡ್ಕೊಂಡಿದ್ದೆ ಅದೇ ಅಂತ. ನೀನು ಗ್ರೀನ್ ಎಷ್ಟು ಅಂದ್ಬಿಟ್ಟು ನಾನು ಗಾಜಿನ ಕೊಡ್ತೀನಿ ಅಂದ. ಅಚ್ಚು ಬೇಡ, ಇಷ್ಟ ಆಗಲ್ಲ. ಹಿಂಗೆ ಕಾಣ್ತಾವ್ ನೋಡಿ, ಟೀ ಶರ್ಟ್ ಹಾಕೊಂಡು, ಬಳೆ ಹಾಕೊಂಡು, ಹೂವು ಮಾಡ್ಕೊಂಡು. ಅಯ್ಯೋ ದೇವ್ರೇ. ಆಯಿತು ಗೈಸ್, ಎಲ್ಲ ರಿಚುವಲ್ಸ್ ಎಲ್ಲ ಆಯಿತು. ಇನ್ನೇನು ಹೊರಡೋದಷ್ಟೇ. ಸೋ ಮಚ್ ಟೈಮ್ಸ್. ಇವಾಗ ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಬೇಕು. 6:30ಗೆ ಇದೆ ಅಪಾಯಿಂಟ್ಮೆಂಟು, 6:30 ಮೇಲೆ. ಸೊ ಹೋಗ್ಬಿಟ್ಟು ಹಾಸ್ಪಿಟ್ಲ್ ಮುಗಿಸ್ಕೊಂಡು ಹಂಗೆ ಮನೆಗೆ ಹೋಗೋದು. ಬಾಯ್ ಆಂಟಿ. ಆಂಟಿ ಬಾಯ್. ಅಂಕಲ್ ಬಾಯ್. ಹಾಂ, ಓಕೆ. ಬೇಕಾದ್ರೆ ಮಾತ್ರ ಬೊಗಳ್ತು, ಇವಾಗ ಏನು ಬೊಗಳ್ತಾರ, ಸುಮ್ಮನೆ ನೋಡ್ತೈತೆ ಅಂತ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಬೊಗಳ್ಬಿಡ್ತು. ಸೊ ಇವಾಗ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು, ಟೈಮ್ ಆಗಿದೆ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು, ಚೆಕಪ್ ಇದೆ. ಆ್ಯಂಡ್ ಇಂಜೆಕ್ಷನ್ ಏನು ಕೊಡ್ತೀನಿ ಅಂದ್ರಲ್ಲ, ಯಾವುದು ಟಿ. ಸೊ ಇವಾಗ ಇನ್ನೊಂದು ಕೈಂಡ್ ಆಫ್ ಇಂಜೆಕ್ಷನ್ನ ಕೊಡಬೇಕು ಅಂತ ಹೇಳಿದರು ಈ ವೀಕು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಇವನು ರೆಡಿ, ನಾನು ರೆಡಿ. ಇವಾಗ ಅಲ್ಲಿಗೆ ಹೋಗೋಣ, ಹಾಸ್ಪಿಟಲ್ಗೆ ಹೋಗೋಣ, ಬನ್ನಿ. ಫುಡ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ 1 ಅವರ್, ಮಧ್ಯಾಹ್ನ ಊಟ ಆಗಿ 1 ಅವರ್, ನೈಟ್ ಊಟ ಆಗಿ 1 ಅವರ್. ಮಧ್ಯದಲ್ಲಿ ಎಷ್ಟೇ ಮೂಮೆಂಟ್ಸ್ ಆದರೂ ನಮಗೆ ಕೌಂಟ್ ಬೇಡ. ಸಪೋಸ್ ಬೆಳಗ್ಗೆ ಎದ್ದಾಗ ಒಂದು ಮೂಮೆಂಟ್ ಇಲ್ಲ, ಟಿಫನ್ ಆಗಿ 1 ಅವರ್ ಆದರೂ ಒಂದು ಮೂಮೆಂಟ್ ಇಲ್ಲ, ಬಿಡಪ್ಪ ಮಧ್ಯಾಹ್ನ ಟೋಟಲು ನೈಟ್ ಟೋಟಲೇ 20 ಬರುತ್ತೆ 30 ಬರುತ್ತೆ ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಬೆಳಗ್ಗೆ ಎದ್ದಾಗಿಂದ 10 o'clock ಒಳಗೆ ನಿಮ್ಮ ಬೆಳಗ್ಗೆ ಮೂವ್ ಆಗಿಲ್ಲ ಅಂದರೆ ತಕ್ಷಣ ಕಾಲ್ ಮಾಡ್ಕೊಂಡು ಬರಬೇಕು. ಮಧ್ಯಾಹ್ನ ಟೋಟಲ್ವರೆಗೂ ವೆಯ್ಟ್ ಮಾಡೋದಿಲ್ಲ. ಫಾಲೋ ಮಾಡ್ತೀರಾ? ಇದು ಚಿಕ್ಕ ಚಾರ್ಟು. ಡೈಲಿ ಹೋಮ್ ವರ್ಕ್ ನಿಮಗೆ ಇದು ಮಾಡಿ. ಸೊ ಮಿನಿಮಮ್ 10 ಇರಲೇಬೇಕು. ಮೋರ್ ದೆನ್ 10 ಓಕೆ, ಮೋರ್ ದೆನ್ 10. ಒಂದು ಕಿಕ್ ಆದರೂ ಆಯಿತು, ಒಂದು ಮೂವ್ ಆಗಿ ನಿಂತರೆ ಒಂದು ಕಿಕ್, ಯಾವಾಗನ್ನ ಕೈ ಕಾಲಿನ ಶೇಕ್ ಮಾಡುತ್ತೆ ಒಂದು ಕಿಕ್. ಆ ಮೂಮೆಂಟ್ಸ್ ಕೌಂಟ್ ಮಾಡ್ಕೊಂಡು ಕಂಪ್ಲೀಟ್ ಮೂವ್ಮೆಂಟ್ ಯಾವ ಥರ ಇದ್ರು ಅದು ಮೋರ್ ದೆನ್ 10, 30-40 ಬರುತ್ತೆ. ಕಡಿಮೆ ಬಂದರೆ ಹೌದಾ? ಹುಷಾರಾಗಿ, ಓಕೆನಾ? ಸೊ ಇವಾಗ ಹಾಸ್ಪಿಟಲಿಂದ ಬಂದ್ವಿ. ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಕೊಡು ಅಂದೆ. ಸೊ ಇಲ್ಲಿ ಕಟ್ ಮಾಡ್ತಾ ಇದ್ದಾನೆ, ಅದು ನೋಡಿ, ಈ ಫ್ಲವರ್ ಥರ ಬಿಡಿಸಿ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡ್ತಾ ಇದ್ದಾನೆ. ನೀ ಏನು ತಿಂತಿದ್ಯಾ? ಪಲಾವ್ ನೋಡಿ, ಬೆಳಗ್ಗೆ ಮಾಡಿದ ಪಲಾವು ತಿಂತಾವಳು ಇವಾಗ. ಇದು ವಿಚಿತ್ರ ಪ್ರಾಣಿ, ಇದು ಫ್ರೆಶ್ ಆಗಿರೋ ತಿನ್ನೋದ್ರೆ ತಿನ್ನೋಣ. ನನಗೆ ಅವಳಿಗೆ ಏನು ಇಷ್ಟ ಅದನ್ನು ತಿಂತಾಳೆ. ಪಲಾವ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.